ಸೊ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಹಂಗೆ ಮಲ್ಕೊಂಡಿದ್ಲು. ಸಾಯಂಕಾಲ ಅವಳು ಎದ್ದೊಳಕ್ಕೆ ಮುಂಚೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಬ್ರೆಡ್ ಮತ್ತು ಬನಾನಾ ಎಲ್ಲ ಇತ್ತಲ್ವ ಅದರಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಯನ ಎದ್ದ ತಕ್ಷಣ ಖುಷಿ ಆಗಿಬಿಡ್ತಾಳೆ. ಯಾಕಂದರೆ ಅವಳಿಗೆ ಬ್ರೆಡ್ ಅಂದರೆ ಇಷ್ಟ. ನಾವು ಜಾಸ್ತಿ ಆಗಾಗ ಕೊಡೋದಿಲ್ಲ. ಯಾವಾಗಾದರೂ ಈ ಥರ ರೇರಾಗಿ ಮಾಡಿಕೊಟ್ರೆ ತುಂಬ ಖುಷಿ ಆಗಿಬಿಡುತ್ತೆ. ಸೊ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಎದ್ಬಿಟ್ಟು ಬಂದು ಸರಿ ಅಂತ ಆ ಕಟ್ಟೆ ಮನೆಯೇ ಕೂರಿಸ್ಕೊಂಡು ಮಾಡ್ತಾ ಇದ್ದೆ. ಸೊ ಹಾಗೆ ಬನಾನಾ ತಿನ್ನಿಸ್ತಾ ಇದ್ದೆ. ಅವಳಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ರೆ ಇಷ್ಟ. ಹಾಗೆ ಇದು ನಾನು ಫಸ್ಟ್ ಟೈಮ್ ಕೂಡ ಟ್ರೈ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಆಚೆಯಿಂದ ಕ್ರಂಚಿ ಆಗಿರುತ್ತೆ ಮತ್ತು ಒಳಗಡೆ ಜ್ಯೂಸಿ ಆ ಬನಾನಾ ಫ್ಲೇವರ್. ಬನಾನಾ ಇಷ್ಟಪಡೋರಿಗೆ ಅಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ನನಗಂತೂ ಇದು ಫೇವ್ರೇಟ್ ಆಗಿಬಿಡ್ತು. ನೆಕ್ಸ್ಟ್ ಟೈಮ್ ಕೂಡ ಆರಾಮಾಗಿ ಇದು ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಮಿಲ್ಕ್ ಬ್ರೆಡ್ನ ತೊಗೊಂಡಿರೋದು 3 ಸ್ಲೈಸ್ ತೊಗೊಂಡಿದ್ದೀನಿ ಇಬ್ಬರಿಗೆ ಅಂತ. ಹಾಗೆ ಅದಕ್ಕೆ ಬನಾನಾನ ಕಟ್ ಮಾಡಿ ಅದಕ್ಕೆ ಹಾಕಿ ಬಟರ್ ತೊಗೊಂಡು ಎರಡು ಕಡೆ ಚೆನ್ನಾಗಿ ಒಂದು ಸ್ವಲ್ಪ ಟೋಸ್ಟ್ ಮಾಡಬೇಕು. ಎರಡು ಕಡೆ ಟೋಸ್ಟ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಮಿಲ್ಕ್ ಹಾಕಿ ಮತ್ತೆ ಎರಡು ಕಡೆನೂ ನೀಟಾಗಿ ಟೋಸ್ಟ್ ಮಾಡಬೇಕು. ಸ್ವೀಟ್ ಏನಾದರೂ ಬೇಕಂದರೆ ಅಡಿಷ್ನಲ್ ಆಗಿ ನೀವು ಬೆಲ್ಲ ಅಥವಾ ಹನಿನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ಲ ಅದು ಕೂಡ ಆ್ಯಡ್ ಮಾಡ್ಬೋದು. ಸೊ ಆಲ್ರೆಡಿ ಬನಾನಾ ಕೂಡ ಜಾಸ್ತಿ ಸ್ವೀಟ್ ಇರುತ್ತಲ್ಲ, ಸೊ ಹಾಗಾಗಿ ನಾನು ಲೈಟಾಗಿ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಯನ ಕೂಡ ತುಂಬ ಇಷ್ಟಪಟ್ಟಲು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಇಬ್ಬರು ತಿಂದ್ಕೊಂಡ್ವಿ. ತಿಂದಾದಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಲ್ಕೊಂಡು ಎದ್ಮೇಲೆ ಸ್ವಲ್ಪ ತಿಂದಾದಮೇಲೆ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋದರೆ ಅಥವಾ ಸೈಕಲ್ ಬೇರೆ ಬಂದಿದೆಯಲ್ಲ ಇವಾಗ, ಸೈಕಲಲ್ಲಿ ಆಟ ಆಡ್ತಾಳೆ ಒಂದು ಸ್ವಲ್ಪ ಕರ್ಕೊಂಡು ಹೋದರೆ ಅಂತ. ಸೊ ಅವಳಿಗೂ ತಿನ್ನಿಸಿದ್ವಿ. ಅವಳಿಗೂ ತುಂಬ ಇಷ್ಟ ಆಯಿತು, ಬೇಕು ಅಂತ ಹೇಳಿದ್ಲು. ಇಬ್ಬರು ಕುತ್ಕೊಂಡು ಸ್ನ್ಯಾಕ್ಸ್ ತಿಂದು ಅಲ್ಲಿದ್ದ ಟೆರೆಸ್ ಮೇಲೆ ಹೋದ್ವಿ. ನನಗೂ ಸ್ವಲ್ಪ ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ಅವಳು ಸೈಕಲ್ ಕೊಟ್ಟರೆ ಅವಳು ತುಳ್ಕೊಂಡಿರ್ತಾಳೆ. ನಾನು ಕೂಡ ಆ ಕಡೆ ವಾಕಿಂಗ್ ಕೂಡ ಮಾಡ್ಕೊಬಿಡ್ಬೋದು. ಸೊ ಎಷ್ಟೊಂದು ಒಂದು ಅರ್ಧ ಗಂಟೆಯಿಂದ 40 ಮಿನಿಟ್ಸ್ ಹಂಗೆ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ಕೆಳಗಡೆನೇ ಬರೋಲ್ಲ. ಹಂಗೂ ಹಿಂಗೂ ಮಾಡಿ ಸರ್ಕಸ್ ಮಾಡಿ ಕರ್ಕೊಂಡು ಕೆಳಗಡೆ ಬಂದ್ವಿ. ಸೊ ಕಿರಣ್ ಕೂಡ ಆಫೀಸಿಂದ ರಿಟರ್ನ್ ಬಂದರು. ಅಲ್ಲಿದ್ದ ಆಚೆ ಹೋಗೋಣ ಊಟಕ್ಕೆ ಅಂತ ಹೇಳಿದ್ರು. ಸೊ ರಾತ್ರಿ 11 ಗಂಟೆ ಹಂಗೆ ಹೋಗಿದ್ದು. ರಾತ್ರಿ 12 ಗಂಟೆಗೂ ಅಷ್ಟು ಜನ ಇದ್ದರು. ಸೊ ಆ ಬಿಸಿ ಬಿಸಿ ಟೀ ನೋಡಿ ಕುಡಿಬೇಕಂತ ಅನಿಸ್ತು. ಟೀ ಕೂಡ ಕುಡ್ಕೊಂಡು ಅಲ್ಲಿದ್ದ ರಿಟರ್ನ್ ಮನೆಗೆ ಹೋದ್ವಿ. ಒಂಥರ ಚೆನ್ನಾಗಿತ್ತು ಆಚೆ ಬಂದು ಈ ಥರ ಡಿನ್ನರ್ ಮಾಡಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು. ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು. ಒಳ್ಳೆ ವೆದರಲ್ಲಿ ಒಳ್ಳೆ ಮ್ಯೂಸಿಕ್ ಕೇಳ್ಕೊತ ಮನೆಗೆ ಬಂದ್ವಿ. ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.